ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 46, ಪ್ರಭಾವ ಪದ್ಧತಿ 16. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಪದ್ಯ ಹೀಗಿದೆ. ಪದ ಸರಸಿಜಮೇ ತತ್ಪಾದುಕೆ ರಂಗಭರ್ತು ಪ್ರತಿನಿಧಿ ಪದವೀಂ ತೇ ಗಾಹತೆ ಸ್ವೇನ ಭೂಮ್ನಾ ತದಿದಮಪರಥಾ ಚೇತ್ ತಿಷ್ಠತಸ್ತಸ್ಯ ನಿತ್ಯಂ ಕಥಮಿವ ವಿದಿತಾರ್ಥಾಃ ತ್ವಾಂ ಭಜಂತೆ ಮಹಾಂತಃ. ಪದ್ಯದ ಅರ್ಥ ಹೀಗಿದೆ. ಪಾದರಕ್ಷೆಯೇ, ಈ ರಂಗನಾಥನ ಮಹಿಮೆಯಿಂದ ನಿನಗೆ ಪ್ರತಿನಿಧಿ ಎಂಬ ಪದವಿ ದೊರೆತಿದೆ. ನೀನು ಮಹಾಮಹಿಮಳಲ್ಲದೆ ಬೇರೆ ರೀತಿಯಾಗಿದ್ದಿದ್ದರೆ ಮಹಾತ್ಮರು ಭಗವಂತನ ಪಾದಗಳನ್ನು ಬಿಟ್ಟು ನಿನ್ನನ್ನು ತಲೆಯ ಮೇಲೆ ಧರಿಸುತ್ತಿದ್ದರೆ. ಇಲ್ಲಿ ಶ್ರೀ ವೇದಾಂತ ದೇಶಿಕರು ಪಾದುಕೆಯ ಮಹಿಮೆಯನ್ನು ಸರಳವಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ತ್ವಯಿ ರಕ್ಷತಿ ರಕ್ಷಕೈಹಿ ಕಿಮನ್ಯೈಹಿ ಎನ್ನುವಂತೆ ನಮ್ಮನ್ನು ಭಗವಂತನೇ ರಕ್ಷಿಸಬೇಕು. ನಾವು ಅವನ ಪಾದಗಳಲ್ಲಿ ಶರಣಾಗತಿ ಮಾಡಬೇಕು. ಆದರೆ ಭಗವಂತನ ಪಾದಗಳನ್ನು ಎಲ್ಲಿ ಹಿಡಿಯುವುದು? ಪರ, ವ್ಯೂಹ, ವಿಭವ, ಅಂತರ್ಯಾಮಿ, ಹೃದ ಎಲ್ಲ ನೆಲೆಗಳು ಕಷ್ಟವೇ. ಆದ್ದರಿಂದ ಭಗವಂತನೇ ತನ್ನ ಮಹಿಮೆಯಿಂದ ತನ್ನ ಪಾದರಕ್ಷೆಗಳನ್ನು ತನ್ನ ಪ್ರತಿನಿಧಿಯಾಗಿ ನಮ್ಮನ್ನು ಅನುಗ್ರಹಿಸಲು ಕಳಿಸಿದ್ದಾನೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಪಾದುಕೆಯ ಅವತಾರವಾದ ನಮ್ಮಾಳ್ವಾರರು ಭಗವಂತನ ಪ್ರತಿನಿಧಿ. ಆದ್ದರಿಂದ ಮಹಾತ್ಮರುಗಳು ನಿನ್ನ ಪಾದಗಳನ್ನು ಬಿಟ್ಟು ನಿನ್ನ ಪಾದುಕೆಗಳಾದ ಶಠಾರಿಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾರೆ ಎಂದು ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಹಯಗ್ರೀವನಾಗಿ 4 ವೇದಗಳನ್ನು ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದನು. ಆಗ ಚತುರ್ಮುಖ ಬ್ರಹ್ಮನು ವೇದಗಳನ್ನು ಅಮೂಲಾಗ್ರವಾಗಿ ಕಲಿತು ಜಗತ್ತಿನ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸುತ್ತಾನೆ ಎನ್ನುತ್ತಾರೆ. ವೇದ ಎಂದರೆ ತಿಳಿಯುವುದು ಎಂದರ್ಥ. ಅದು ತತ್ವ, ಹಿತ, ಪುರುಷಾರ್ಥಗಳನ್ನು ತಿಳಿಸಿಕೊಡುತ್ತದೆ. ತಮಿಳಿನಲ್ಲಿ ಅದಕ್ಕೆ ಮರೈ ಎನ್ನುತ್ತಾರೆ. ಮರೈ ಎಂದರೆ ಮರೆಮಾಚುವುದು ಎಂದರ್ಥ. ಎರಡೂ ಪರಸ್ಪರ ವಿರುದ್ಧ ಅರ್ಥಗಳನ್ನು ಹೇಳಿದರೂ ಎರಡೂ ಸರಿಯೇ. ಆಚಾರ್ಯ ಭಗವಂತನ ಕಟಾಕ್ಷ ಇಲ್ಲದವರಿಗೆ ವೇದ ಮರೆಯಾಗಿ ಇರುತ್ತದೆ. ಇವರಿಬ್ಬರ ಕಟಾಕ್ಷ ಯಾರಿಗೆ ಇರುತ್ತದೆಯೋ ಅವರಿಗೆ ವೇದಾರ್ಥಗಳು ಸ್ಪಷ್ಟವಾಗಿ ಗೋಚರವಾಗುತ್ತದೆ. ನಾವು ಸಹ ಎಂತಹ ಮಹಿಮಾನ್ವಿತ ವೇದಗಳನ್ನು ಕಲಿತು ಭಗವಂತನ ಸ್ತುತಿ ಮಾಡಬೇಕು. ಆದರೆ ವೇದಗಳನ್ನು ಕಲಿಯುವುದಾಗಲಿ, ಹೇಳುವುದಾಗಲಿ, ಅನುಷ್ಠಾನಕ್ಕೆ ತರುವುದಾಗಲಿ ಕಷ್ಟ. ವೇದವಿದರಾದ ಬ್ರಾಹ್ಮಣರು ವೇದಗಳ ಪ್ರತಿನಿಧಿಗಳು. ವೇದವನ್ನು ಅಧ್ಯಯನ ಮಾಡಿರುವ ವೇದವಿದರ ಒಡಲಲ್ಲಿ ಆಯಾಯ ದೇವತೆಗಳು ನೆಲೆಸಿರುತ್ತಾರೆ. ಆದ್ದರಿಂದ ಬ್ರಾಹ್ಮಣೇಭ್ಯ ದಿನೇ ದಿನೇ ನಮಸ್ಕುರ್ಯಾತ್ ಎಂಬುದಾಗಿ ಅಂತಹ ವೇದವಿದರನ್ನು ದಿನದಿನವೂ ನಮಸ್ಕರಿಸಬೇಕು, ಅವರನ್ನು ಗೌರವಿಸಬೇಕು ಎಂದು ಹೇಳುತ್ತಾರೆ. ಹಿಂದಿನ ಕಾಲದಲ್ಲಿ ವೇದಗಳನ್ನು ಕಾಪಾಡುವ ಬ್ರಾಹ್ಮಣರನ್ನು ಉಳಿದ ವರ್ಣದವರು ಕಾಪಾಡುತ್ತಿದ್ದರು. ಅದೊಂದು ಉತ್ತಮ ಸಾಮಾಜಿಕ ವ್ಯವಸ್ಥೆ ಆಗಿತ್ತು. ಈಗ ಹಾಗಿಲ್ಲ. ವೇದಗಳನ್ನು ಅಧ್ಯಯನ ಮಾಡಿ ಅನುಷ್ಠಾನಕ್ಕೆ ತಂದಿರುವ ಬ್ರಾಹ್ಮಣರೇ ಇಲ್ಲವಾಗುತ್ತಿದ್ದಾರೆ. ಇಂತಹ ಕಾಲದಲ್ಲಿ 4000 ದಿವ್ಯ ಪ್ರಬಂಧಗಳು ವೇದಗಳ ಪ್ರತಿನಿಧಿಯಾಗಿವೆ. ಆಳ್ವಾರುಗಳು ಭಕ್ತಿಯ ಕಡಲಲ್ಲಿ ಮುಳುಗಿ ವೇದ ಹೇಳುವ ಭಗವಂತನ ಸಾನ್ನಿಧ್ಯವನ್ನು, ಭಗವದನುಭವವನ್ನು ಪಡೆಯುತ್ತಿದ್ದಾರೆ, ನಮಗೂ ನೀಡುತ್ತಿದ್ದಾರೆ. ಈ ಪದ್ಯದಲ್ಲಿ ವೇದಾಂತ ದೇಶಿಕರು ಹೇಳುವುದೇನೆಂದರೆ, ಭಗವಂತ ತನ್ನ ಪಾದುಕೆಗಳನ್ನು ತನ್ನ ಪ್ರತಿನಿಧಿಯನ್ನಾಗಿ ಮಾಡಿ ತನ್ಮೂಲಕ ನಮ್ಮನ್ನು ಅನುಗ್ರಹಿಸುತ್ತಾನೆ ಎಂದು. ಶಠಾರಿಯಾಗಿರುವ ನಮ್ಮಾಳ್ವಾರರು ಭಗವಂತನ ಪ್ರತಿನಿಧಿಯೇ. ಶ್ರೀ ಮಹಾಲಕ್ಷ್ಮಿಯಿಂದ ನೇರವಾಗಿ ಉಪದೇಶ ಪಡೆದ ವಿಶ್ವಕ್ಸೇನರ ಅವತಾರವಾದ ನಮ್ಮಾಳ್ವಾರರು ಶಠಾರಿಯಾಗಿ ಭಗವಂತನ ಪಾದಗಳ ಪ್ರತಿನಿಧಿಯಾಗಿ ದಿನವೂ ಭಕ್ತರ ತಲೆಯ ಮೇಲೆ ಕುಳಿತು ವೇದಗಳನ್ನು ತಿಳಿದವರಿಗೂ ತಿಳಿಯದಿದ್ದವರಿಗೂ ಏಕರೀತಿಯಾಗಿ ತಾವು ಅನುಗ್ರಹಿಸಿ ಭಗವಂತನ ಸಾನ್ನಿಧ್ಯವನ್ನು, ಭಗವದ್ ಅನುಭವವನ್ನು ದೊರಕಿಸಿಕೊಡುತ್ತಿದ್ದಾರೆ. ಆದುದರಿಂದಲೇ ಮಹಾತ್ಮರುಗಳು ಭಗವಂತನ ಪಾದಗಳನ್ನು ಬಿಟ್ಟು ಭಗವಂತನ ಪಾದರಕ್ಷೆಗಳಿಗೇ ತಲೆಬಾಗಿ ನಮಿಸುತ್ತಾರೆ ಎಂದು ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಭಗವಂತನು ಜಗತ್ತಿನ ಅಣುರೇಣು ತೃಣ ಕಾಷ್ಟಗಳಲ್ಲೂ ಅಂತರ್ಯಾಮಿಯಾಗಿದ್ದಾನೆ. ಆದರೆ ಅವನು ನಮಗೆ ಸುಲಭ ಗೋಚರನಲ್ಲ. ಭಗವಂತನ ಅರಿವು ಇಲ್ಲದಿದ್ದರೆ ನಮ್ಮ ಬದುಕು ಹಿಂದೆ ಅಂಕಿ ಇಲ್ಲದ ಸೊನ್ನೆಯ ಹಾಗೆ ಆಗುತ್ತದೆ, ಶೂನ್ಯವಾಗಿರುತ್ತದೆ. ಬದುಕು ಸಾರವತ್ತಾಗಿರಬೇಕಾದರೆ ಭಗವಂತನ ಸಾನ್ನಿಧ್ಯ ಬೇಕು. ಆದ್ದರಿಂದ ಭಗವಂತ ತನ್ನ ಪ್ರಾತಿನಿಧ್ಯವನ್ನು ಪಾದುಕೆಗಳಿಗೆ ಕೊಟ್ಟ ಹಾಗೆ ಇನ್ನೂ ಕೆಲವು ಪ್ರತಿನಿಧಿಗಳನ್ನು ನಮಗಿಂತ ಮೊದಲೇ ಭೂಮಿಗೆ ಕಳಿಸಿರುತ್ತಾನೆ.
ಭಗವಂತನ ಕರುಣೆ ಅಪಾರ. ಪ್ರತಿಯೊಬ್ಬರ ಜೀವನದಲ್ಲಿಯೂ ತಂದೆ ತಾಯಿ ಗುರುಗಳನ್ನು ತನ್ನ ಸ್ಥಾನದ ಪ್ರತಿನಿಧಿಯನ್ನಾಗಿ ಆರಿಸಿ ಕಳಿಸಿರುತ್ತಾನೆ. ಅರ್ಚಕರ ಹೊರತು ಬೇರೆಯವರು ನೇರವಾಗಿ ಗರ್ಭಗುಡಿಗೆ ಹೋಗಿ ಭಗವಂತನ ಪಾದಸ್ಪರ್ಶ ಮಾಡಲು ಸಾಧ್ಯವಿಲ್ಲ. ಭಗವಂತನ ಪ್ರತಿನಿಧಿಯಾಗಿ ಪಾದುಕಾದೇವಿ ಗರ್ಭಗುಡಿಯಿಂದ ಹೊರಗೆ ಬಂದು ನಮ್ಮ ತಲೆಗಳನ್ನು ಸ್ಪರ್ಶಿಸಿ ಅನುಗ್ರಹಿಸುತ್ತಾಳೆ. ಹಾಗೆಯೇ ಮನೆಯಲ್ಲಿ ದೇವರ ಪ್ರತಿನಿಧಿಯಾಗಿ ನಮಗೆ ಜೀವ ಕೊಟ್ಟು ನಮಗಾಗಿ ಸದಾ ತುಡಿಯುವ ಹೃದಯವುಳ್ಳ ನಮ್ಮನ್ನು ಕಾಪಾಡುವ ತಂದೆ ತಾಯಿಗಳಿದ್ದಾರೆ. ದೇವರ ಪ್ರತಿನಿಧಿಗಳಾದ ಅವರ ಪಾದಕ್ಕೆ ತಲೆಯಿಟ್ಟು ದಿನದಿನವೂ ನಮಸ್ಕರಿಸಿದರೆ ಸಾಕ್ಷಾತ್ ದೇವರ ಪಾದಗಳಿಗೆ ತಲೆಯಿಟ್ಟು ನಮಸ್ಕರಿಸಿದಂತೆಯೇ. ನಾವು ಚಿಕ್ಕವರಿದ್ದಾಗ ನೋಡಿದ್ದೇವೆ, ನಮ್ಮ ಹಿರಿಯರು ತಂದೆ ತಾಯಿಗಳ ಪಾದಕ್ಕೆ ದಿನವೂ ನಮಸ್ಕರಿಸುತ್ತಿದ್ದರು. ಆದರೆ ಈಗ ಅದು ತಪ್ಪಿ ಹೋಗಿದೆ. ವಿಶೇಷ ದಿನಗಳಲ್ಲಿ ಮಾತ್ರ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡುತ್ತೇವೆ. ನಮ್ಮ ಸನಾತನ ಧರ್ಮದ ಅತ್ಯದ್ಭುತ ವಾಕ್ಯಗಳಾದ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರದೇವೋ ಭವ ಎಂಬ ಭಾವನೆಗಳು, ನಿತ್ಯ ಅನುಷ್ಠಾನಗಳು ನಿಧಾನವಾಗಿ ಕಣ್ಮರೆಯಾಗುತ್ತಿವೆ. ಹಗಲು ರಾತ್ರಿ ದುಡಿದು ರಾಶಿ ಹಾಕಿದ ಐಶ್ವರ್ಯ ಅಂತಸ್ತುಗಳು ನಮ್ಮನ್ನು ಸದಾ ಕಾಪಾಡುವುದಿಲ್ಲ. ಹಣ, ಅಂತಸ್ತು, ಅಧಿಕಾರಗಳನ್ನು ಗಳಿಸುವ ಭರದಲ್ಲಿ ನಾವು ನಮ್ಮ ತಂದೆ ತಾಯಿಗಳನ್ನೇ ಮರೆತು ಬಿಡುತ್ತೇವೆ. ಆದರೆ ಭಗವಂತನ ಪ್ರತಿನಿಧಿಗಳಾದ ತಂದೆ ತಾಯಿ, ಗುರು, ಹಿರಿಯರು, ಅತಿಥಿಗಳು, ವೇದವಿದರ ಆಶೀರ್ವಾದಗಳು ನಮ್ಮನ್ನು ಕಾಯುತ್ತವೆ. ಭಗವಂತನ ಪ್ರತಿನಿಧಿಯಾಗುವುದಕ್ಕೂ ಯೋಗ್ಯತೆ ಬೇಕು, ಅರ್ಹತೆ ಬೇಕು. ಪಾದುಕೆಯೇ, ನಿನಗೆ ಭಗವಂತನ ಪ್ರತಿನಿಧಿಯಾಗುವ ಅರ್ಹತೆ ಇರುವುದರಿಂದಲೇ ನೀನು ಮಹಾಮಹಿಮಳು. ಆದ್ದರಿಂದಲೇ ಮಹಾತ್ಮರು ಭಗವಂತನ ಪಾದಗಳನ್ನು ಬಿಟ್ಟು ನಿನಗೆ ನಮಸ್ಕರಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ವೇದಾಂತ ದೇಶಿಕರು ಈ ಪದ್ಯದಲ್ಲಿ. ಪಾದುಕಾದೇವಿ ಭಗವಂತನ ಪ್ರತಿನಿಧಿಯಾದರೆ ಭರತ ಭಗವಂತನ ಪಾದರಕ್ಷೆಗಳಿಗೇ ಪ್ರತಿನಿಧಿಯಾದ. ಈ ಕತೆ ನಿಮಗೆಲ್ಲರಿಗೂ ತಿಳಿದಿದೆ. ಆದರೆ ರಾಮಾಯಣ ಮಾತ್ರ ಸವಿದಷ್ಟು ಸವಿ. ಭರತ ಪರಿವಾರ ಸಮೇತ ಚಿತ್ರಕೂಟಕ್ಕೆ ಬಂದು ಶ್ರೀರಾಮನನ್ನು ಅಯೋಧ್ಯೆಗೆ ಹಿಂತಿರುಗಿ ಬರುವಂತೆ ಕೇಳಿಕೊಂಡ. ರಾಮ, ಅಯೋಧ್ಯೆ ನಿನ್ನ ಐಶ್ವರ್ಯ, ನಿನ್ನದು. ನಾನು ಕಸಿದುಕೊಳ್ಳಲಾರೆ. ನನ್ನ ತಾಯಿ ಬುದ್ಧಿ ಇಲ್ಲದೆ ಸಿಂಹಾಸನವನ್ನು ನಿನ್ನಿಂದ ಕಿತ್ತುಕೊಂಡು ನನಗೆ ಕೊಡಲು ನೋಡಿದಳು. ನಾನು ಅದನ್ನು ಒಪ್ಪುವುದಿಲ್ಲ. ನೀನು ಹಿಂತಿರುಗಿ ಬಂದು ನಿನ್ನ ರಾಜ್ಯವನ್ನು ಒಪ್ಪಿಸಿಕೊ. ನಿನ್ನ ಬದಲಾಗಿ ನಾನು 14 ವರ್ಷ ವನವಾಸ ಮಾಡುತ್ತೇನೆ. ನಾನು ಕಾಡಿಗೆ ಹೋಗುತ್ತೇನೆ ಎಂದನು. ಭರತ ರಾಮನನ್ನು ಎಷ್ಟು ಕಾಡಿದರೂ, ಬೇಡಿದರೂ, ಗೋಳಾಡಿದರೂ, ಉರುಳಾಡಿ ಅತ್ತರೂ, ವಾದ ಮಾಡಿದರೂ, ಹಠ ಮಾಡಿದರೂ ಶ್ರೀರಾಮ ಮಾತ್ರ ಅಯೋಧ್ಯೆಗೆ ಹಿಂತಿರುಗಲು ಒಪ್ಪಲೇ ಇಲ್ಲ, ಕರಗಲೂ ಇಲ್ಲ. ರಾಮನ ದೃಢ ನಿರ್ಧಾರವನ್ನು ಕಿಂಚಿತ್ತೂ ಅಲಿಗಾಡಿಸಲಾಗದೆ ಕೊನೆಗೆ ಭರತನು ರಾಮನ ಪ್ರತಿನಿಧಿಯಾಗಿ ರಾಮನ ಪಾದರಕ್ಷೆಗಳನ್ನು ಕೇಳುತ್ತಾನೆ. ಆ ಪಾದರಕ್ಷೆಗಳನ್ನು ತಲೆಯ ಮೇಲಿಟ್ಟುಕೊಂಡು ನಂದಿಗ್ರಾಮಕ್ಕೆ ಹೋಗಿ ಅವುಗಳನ್ನು ಸಿಂಹಾಸನದ ಮೇಲಿಟ್ಟು ಪಟ್ಟಾಭಿಷೇಕ ಮಾಡಿ ನಂತರ ತಾನು ಪಾದುಕೆಗಳ ಪ್ರತಿನಿಧಿಯಾಗಿ ರಾಜ್ಯವನ್ನಾಳುತ್ತಾನೆ. ಪಾದುಕಾ ರಾಜ್ಯ ರಾಮರಾಜ್ಯಕ್ಕಿಂತ ಮಿಗಿಲಾಗಿತ್ತು ಎನ್ನುತ್ತಾರೆ. ಮೊದಲು ಭರತನನ್ನು ಅನುಮಾನಪಟ್ಟು ಕಟುನುಡಿಗಳನ್ನಾಡಿದ್ದ ಕೌಸಲ್ಯೆಯೇ ಈಗ ಅವನು ರಾಜ್ಯವಾಳುತ್ತಿರುವ ವೈಖರಿಯನ್ನು ನೋಡಿ ಬೆರಗಾಗಿ, 1000 ಇರಾಮರ್ ಇವನಕ್ಕೂ ಸಮರೋ ಎಂದು ಉದ್ಗಾರ ತೆಗೆದು ಭರತನನ್ನು ಹೊಗಳುತ್ತಾಳೆ. ರಾಮ 14 ವರ್ಷಗಳ ವನವಾಸ ಮುಗಿಸಿ ಅಯೋಧ್ಯೆಗೆ ಹಿಂತಿರುಗಿದ ಮೇಲೆ ಸಿಂಹಾಸನದ ಮೇಲಿದ್ದ ಅವನ ಪಾದುಕೆಗಳನ್ನು ರಾಮನಿಗೆ ತೊಡಿಸಿ, ರಾಮ, ನಿನ್ನ ಪಾದುಕೆಗಳ ಬಲದಿಂದಲೇ ಇಷ್ಟು ವರ್ಷಗಳ ಕಾಲ ರಾಜ್ಯವನ್ನು ರಕ್ಷಿಸಲು ಸಾಧ್ಯವಾಯಿತು. ನನ್ನ ಜನ್ಮ ಸಾರ್ಥಕವಾಯಿತು. ಇನ್ನು ನೀನು ನಿನ್ನ ಪಾದುಕೆಗಳನ್ನು ರಾಜ್ಯವನ್ನು ಒಪ್ಪಿಸಿಕೋ ಎಂದ ಭರತ. ಪ್ರತಿನಿಧಿ ಎಂದರೆ ಹೀಗಿರಬೇಕಲ್ಲವೇ? ಶ್ರೀಮನ್ನಾರಾಯಣನೇ ಲೋಕರಕ್ಷಕನಾದರೆ ಅವನ ಪಾದಗಳನ್ನು ರಕ್ಷಿಸುವ ಪಾದುಕೆಗಳು ಅವನಿಗಿಂತ ಹೆಚ್ಚಿನದು ಎಂದು ಈ ಲೋಕದ ಮಹಾಮಹಿಮರುಗಳು ನಿನ್ನ ಪಾದಗಳನ್ನು ಬಿಟ್ಟು ನಿನ್ನನ್ನೇ ವಂದಿಸುತ್ತಾರೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.